ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ರಿಂಗ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಕುಚ್ಚು ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಪಲ್ಲು ಕಲರು ಮತ್ತು ಸ್ಯಾರಿ ಕಲರು ಮತ್ತು ರಿಂಗ್ ಬೀಡ್ಸು ಇಷ್ಟನ್ನು ನಾನು ತಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಹಾಕೋದು ಅನ್ನೋದು ನೋಡ್ಕೊಂಬರೋಣ. ಇಲ್ಲಿ 1 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ನಾವು ಕಣ್ಣಲ್ತಲ್ಲಿ ಹಾಕಕ್ಕೆ ಹೋದರೆ ಒಂದು ದೂರ ಒಂದು ಹತ್ರ ಹಾಕ್ಬಿಡ್ತೀವಿ. ಹಾಗಾಗಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಾಕೋದ್ರಿಂದ ಒಂದೇ ಲೆವೆಲ್ಗೆ ಬರುತ್ತೆ. ಹಾಗಾಗಿ 1 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ದಾರನ ಸುತ್ತಿ ಇಟ್ಕೊಂಡಿದ್ದೀನಿ. ದಾರ ಸುತ್ತೋದು ಯಾವ ಥರ ಅಂತ ನಾನು ಹಿಂದಿನ ವೀಡಿಯೋನಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟು 1 ಇಂಚಿ ಗ್ಯಾಪ್ಗೆ ನಾನು ಮಾರ್ಕ್ ಮಾಡಿದ್ದೀನಿ. ಅಲ್ಲಿ ಒಂದು ನೀಡಲ್ ಎತ್ಕೊಂಡು ತೂತು ಮಾಡಿಕೊಂಡು ಆ ತೂತಿಂದ ನಾವು ದಾರನ ಸೇರಿಸ್ಕೋಬೇಕು. ನೋಡಿ, ಕೆಳಗಡೆಯಿಂದ ದಾರನ ಸೇರಿಸ್ಕೊಂಡ್ರೆ ನೆಕ್ಸ್ಟು ಬೀಡ್ಸ್ ಬರುತ್ತಲ್ಲ, ರಿಂಗ್ ಬೀಡ್ಸು, ಅದನ್ನು ದಾರದೊಳಗಡೆ ಹಾಕಿಬಿಟ್ಟು ನೋಡಿ ಈ ಥರ ಹೇಳ್ಕೊಳ್ಳೋದು. ನೋಡಿ ಈ ಥರ ಹೇಳ್ಕೊಳ್ಳೋದು. ಎಲ್ಲ ಒಂದೇ ಲೆವೆಲ್ಗೆ ಎಳ್ಕೋಬೇಕು. ಒಂದು ಹಿಂದೆ ಕೆಳಗಡೆ ಒಂದು ಮೇಲ್ಗಡೆ ಮಾಡ್ಕೋಬಾರ್ದು, ಒಂದೇ ಲೆವೆಲ್ಗೆ ಎಳ್ಕೋಬೇಕು. ನೋಡಿ ಈ ಥರ ಹೇಳ್ಕೊಂಡು ನೆಕ್ಸ್ಟ್ ನಾವು ಅದಕ್ಕೆ ಕುಚ್ಚು ಕಟ್ಕೊಳ್ಳೋ ಅಂಥದ್ದು ಸಿಲ್ಕ್ ಥ್ರೆಡ್ ಇದೇನಿರುತ್ತೆ, ಜರಿ ಥ್ರೆಡ್ಡು, ಗೋಲ್ಡ್ ಕಲರ್ ಜರಿ ಥ್ರೆಡ್ ತಗೊಂಡಿದ್ದೀನಿ. ನೀವು ಯಾವ ಥರ ಬೇಕಾದ್ರೂ ತೊಗೊಬೋದು. ಕಾಪರ್ ತೊಗೋಬೋದು, ಇಲ್ಲಾಂದರೆ ಸಿಲ್ವರ್ ಕಲರ್ ತೊಗೊಬೋದು. ನಾನು ಸೀರೆಯಲ್ಲಿ ಗೋಲ್ಡ್ ಕಲರ್ ಇರೋದ್ರಿಂದ ಗೋಲ್ಡ್ ಕಲರ್ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ. ಜರಿ ಥ್ರೆಡ್ನ ತೊಗೊಂಡು ಈ ಥರ ಗಂಟು ಮಾಡ್ಕೊಳ್ಳೋದು, ಕುಚ್ಚಿಗೆ ಕಟ್ಕೊಳ್ಳೋದು. ಒಬ್ಬೊಬ್ಬರು ಒಂದೊಂದು ಥರ ಗಂಟು ಮಾಡ್ಕೋತಾರೆ. ನಾನು ಈ ಥರ ಗಂಟು ಮಾಡ್ಕೋತೀನಿ. ಅದನ್ನು ಹಿಂದಿನ ವೀಡಿಯೋದಲ್ಲಿ ಯಾವ ಥರ ಮಾಡ್ಕೋತೀನಿ ಅನ್ನೋದನ್ನು ತೋರಿಸಿದ್ದೀನಿ. ನಾನು ಹೋಗಿ ಡೀಟೇಲಾಗಿ ನೋಡಿ. ಈ ಥರ ಗಂಟು ಮಾಡ್ಕೊಳ್ಳೋದ್ರಿಂದ ಟೈಟಾಗೂ ಇರುತ್ತೆ, ಬಿಚ್ಕೊಳ್ಳೋದಿಲ್ಲ. ಒಂದು 3-4 ಸರಿ ಚೆನ್ನಾಗಿ ನಾವು ಗಂಟು ಮಾಡ್ಕೋಬೇಕು. ಗಂಟು ಮಾಡ್ಕೊಂಡಿದ್ದಾದಮೇಲೆ ಹಿಂದ್ಗಡೆ ಹೋಗ್ಬಿಟ್ಟು ಅದನ್ನು ಸಿಗಿಸ್ಬಿಟ್ಟು ದಾರ ಎಳ್ಕೊಂಡು ಕಟ್ ಮಾಡೋ ಅಂಥದ್ದು. ಮುಂದ್ಗಡೆ ಎಳ್ಕೊಂಡ್ರೆ ಒಂದು ಸ್ವಲ್ಪ ಕಾಣಿಸ್ತಾ ಇರುತ್ತೆ. ಆಗ ಹಿಂದ್ಗಡೆ ಎಳ್ಕೊಂಡು ಕಟ್ ಮಾಡೋದ್ರಿಂದ ದಾರ ಏನು ಕಾಣಿಸೋದಿಲ್ಲ. ನೆಕ್ಸ್ಟ್ ನಮಗೆ ಕುಚ್ಚು ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲ್ಗೆ ಕಟ್ ಮಾಡ್ಕೊಳ್ಳೋ ಅಂಥದ್ದು. ನೋಡಿ ಈ ಥರ ಕಾಣಿಸುತ್ತೆ. ನೆಕ್ಸ್ಟು ರಿಂಗ್ ಮೇಲ್ಗಡೆ ಇರುತ್ತಲ್ಲ, ಅದನ್ನು ಕೆಳಗಡೆ ತೆಗಿಯೋದು. ಇನ್ನೊಂದೇನು ಅಂತಂದರೆ ಟೈಟಾಗಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ, ಕಟ್ಕೊಬೇಕಾಗತ್ತೆ. ಕುಚ್ಚನ್ನ ಲೂಸಾಗಿ ಕಟ್ಕೊಂಡ್ರೆ ಕೆಳಗಡೆ ಒಂಥರ ಜಾರ್ಕೊಂಡು ಬಂದಾಗಿರುತ್ತೆ. ಹಾಗಾಗಿ ಟೈಟಾಗಿ ಕಟ್ಕೋಬೇಕು ಯಾವಾಗಲೂ ಕುಚ್ಚನ್ನ. ಬೇಬಿ ಕುಚ್ಚು ಕಟ್ಟಲಿ, ಯಾವುದೇ ಕುಚ್ಚಾಗಲಿ ಟೈಟಾಗಿ ಒಂದು ಸ್ವಲ್ಪ ಕಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನು 1 ಇಂಚ್ ಇದೆಯಲ್ಲ, 1 ಇಂಚಿಗೆ ಏನೇನು ಮಾರ್ಕ್ ಇಟ್ಟಿದ್ದೀನೋ ಅಲ್ಲಿ ನೆಕ್ಸ್ಟ್ ಗ್ರೀನ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ, ಬಾಟಲ್ ಗ್ರೀನ್ ಕಲರ್ನ. ನೋಡಿ, ಕೆಳಗಡೆ ಹೂಲಿಂದ ಸೇಗಿಸ್ಬಿಟ್ಟು ನೆಕ್ಸ್ಟ್ ಮೇಲ್ಗಡೆ ಆ ದಾರಕ್ಕೆ ರಿಂಗ್ ಬೀಡ್ ಒಂದು ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಅದನ್ನು ಕುಚ್ಚು ಮಾಡ್ಕೊಳ್ಳೋದು. ನಮಗೆ ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲ್ಗೆ ನೋಡಿಕೊಂಡು ನಾವು ಕುಚ್ಚು ಮಾಡ್ಕೊಳ್ಳೋ ಅಂಥದ್ದು. ರಿಂಗ್ ಬೀಡು ಮೇಲೇ ಇಡಬೇಕು. ಲಾಸ್ಟಲ್ಲಿ ಕಟ್ಟಿದ್ದೆಲ್ಲ ಆದಮೇಲೆ ಅದನ್ನು ಕೆಳಗಡೆ ತೆಗಿಬೇಕು. ಇವಾಗಲೇ ಕೆಳಗಡೆ ತೆಗೆದುಬಿಟ್ರೆ ಆಗೋದಿಲ್ಲ. ಹಾಗಾಗಿ ಮೇಲೇ ಇಟ್ಕೊಂಡು ಜರಿ ಥ್ರೆಡ್ಡಿಂದ ಲಾಕ್ ಮಾಡ್ಕೋಬೇಕು ಚೆನ್ನಾಗಿ. ಒಂದು 3-4 ಸರಿ ಲಾಕ್ ಮಾಡಿಕೊಂಡ್ರೆ ಟೈಟಾಗಿ ಕೂರುತ್ತೆ. ಹಾಗಾಗಿ ಟೈಟಾಗಿ ಲಾಕ್ ಮಾಡ್ಕೋಬೇಕು. ಹಾಕೋಕ್ಕಂತೂ ತುಂಬ ಸಿಂಪಲ್ಲಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನಗೆ ಫ್ರೀ ಇರೋ ಟೈಮಲ್ಲೆಲ್ಲ ಇನ್ನೂ ವೆರೈಟಿ ಕುಚ್ಚುಗಳನ್ನ ಹಾಕಿ ತೋರಿಸ್ತಾ ಇರ್ತೀನಿ. ಏನಂದರೆ ನನಗೆ ಒಂದು ಸ್ವಲ್ಪ ಸೀರೆಗಳು ಈ ನಡುವೆ ಒಂದು ಸ್ವಲ್ಪ ಜಾಸ್ತಿ ಬರ್ತಾಯಿದೆ. ಹಾಗಾಗಿ ನನಗೆ ಫ್ರೀ ಸಿಗ್ತಾಯಿಲ್ಲ. ಹಾಗಾಗಿ ನನಗೆ ಫ್ರೀ ಸಿಕ್ಕಿದ ಟೈಮಲ್ಲಿ ನಾನು ನಿಮಗೆ ಡಿಸೈನ್ಸ್ನ ಹಾಕಿ ತೋರಿಸ್ತೀನಿ. ನೋಡಿ, ರಿಂಗ್ ಬೀಡ್ಸ್ನ ಕೆಳಗಡೆ ಹಾಕುವಂಥದ್ದು. ನೋಡಿ ಈ ಥರ ಕಾಣಿಸುತ್ತೆ. ಕುಚ್ಚು ಅಷ್ಟೇ, ನಿಮಗೆ ಉದ್ದ ಬೇಕಾ ಇಲ್ಲಾಂದರೆ ಶಾರ್ಟ್ ಬೇಕಾ, ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲ್ಗೆ ನೋಡಿಕೊಂಡು ನೀವು ಕುಚ್ಚನ್ನ ರೆಡಿ ಮಾಡ್ಕೋಬೋದು. ನಾನು ಇಲ್ಲಿ 1 ಇಂಚು ಅಷ್ಟು ಉದ್ದನೇ ಬಿಟ್ಕೊಂಡಿದ್ದೀನಿ. ಯಾಕಂದರೆ ಈ ಒಂದು ಡಿಸೈನ್ಗೆ
ಸ್ವಲ್ಪ ಕುಚ್ಚು ಉದ್ದಗಿದ್ರೇ ಚೆನ್ನಾಗಿರುತ್ತೆ. ತುಂಬ ಗಿಡ್ಡ ಮಾಡಿಬಿಟ್ರೆ ನೋಡೋಕೆ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಇಂಚಷ್ಟು ಬಿಟ್ಕೊಂಡಿದ್ದೀನಿ ನಾನು. ನೋಡಿ, ನಾನಿಲ್ಲಿ ಒಂದು ಕಲರ್ ಅದು, ಒಂದು ಕಲರ್ ಇದು, ಒಂದು ಕಲರ್ ಕ್ರೀಮ್ ಕಲರು, ಒಂದು ಕಲರು ಗ್ರೀನ್ ಕಲರ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ 4 ಒಂದು ಕಲರು, ಇನ್ನೊಂದು 4 ಒಂದು ಕಲರು ಆ ಥರನೂ ಹಾಕ್ಕೋಬೋದು. ಇಲ್ಲಾಂದರೆ 2 ಒಂದು ಕಲರು, 2 ಒಂದು ಕಲರು ಆ ಥರನೂ ಹಾಕ್ಕೋಬೋದು. ನಾನು ಅದೊಂದು ಇದೊಂದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದೊಂದು ಇದೊಂದು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಬಂತು ಫೈನಲಾಗಿ. ನಾನು ಸ್ಟಾರ್ಟಿಂಗೆಲ್ಲ ಪಿಕ್ ಆ್ಯಡ್ ಮಾಡಿದ್ನಲ್ಲ, ಆ ಥರ ನೀಟಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ. ಹಾಗೆ ಸಿಂಪಲ್ಲಾಗೂ ಇರುತ್ತೆ. ಬೇಸಿಕ್ ಕುಚ್ಚು ಹಾಕೋರು ಕೂಡ ಈ ಒಂದು ಡಿಸೈನ್ನ ಆರಾಮ್ಸೆ ಹಾಕ್ಕೋಬೋದು. ನೋಡಿ, ಕುಚ್ಚು ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲ್ಗೆ ಕಟ್ ಮಾಡಿಬಿಡೋ ಅಂಥದ್ದು. ಇಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಹಾಗೆ ಎಷ್ಟಕ್ಕೆ ಹಾಕಬೇಕು ಅನ್ನೋ ಒಂದು ಗೊಂದಲ ಕೂಡ ಇರೋದಿಲ್ಲ. ಆರಾಮ್ಸೆ ನಾವು ಮಾರ್ಕ್ ಹಾಕಿ ಇಟ್ಕೊಂಡ್ಬಿಟ್ರೆ ಆರಾಮ್ಸೆ ಹಾಕ್ಕೊಂಡು ಹೋಗ್ಬೋದು ಆ ಮಾರ್ಕ್ಗೆ ಹತ್ರ. ಹಾಗಾಗಿ ಮಾರ್ಕ್ ಮಾಡಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ನಾನು ಹಂಗೆ ಹಾಕ್ತೀನಿ ಅಂತಂದರೆ ಹಂಗೂ ಹಾಕ್ಬೋದು. ನಾನು ಯಾವಾಗಲೂ ಅಷ್ಟೇ ಮಾರ್ಕ್ ಮಾಡಿ ಇಟ್ಕೊಂಡೇ ಹಾಕುವಂಥದ್ದು. ಹಾಗೆ ಎಷ್ಟೋ ಜನ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನಷ್ಟು ಮೋಟಿವೇಶನ್ ಸಿಕ್ಕಾಗುತ್ತೆ. ಹಾಗೆ ಹೆಚ್ಚೆಚ್ಚು ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ಪ್ಲೀಸ್ ಯಾರೆಲ್ಲ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.